ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ಸ್ ಟು ವಸು ಸ್ಟಾರ್ಟ್ಸ್ ಚಾನಲ್. ಇವತ್ತು ನಮ್ಮ ಚಾನಲಲ್ಲಿ PVC ವೋಟರ್ ಐ ಡಿ ಕಾರ್ಡ್ ಹೇಗೆ ಆನ್ಲೈನಲ್ಲಿ ಅಪ್ಲೋಡ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ಸ್ ನೋಡೋಣ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ನೋಟಿಫಿಕೇಷನ್ ನಿಮಗೆ ಕೂಡಲೇ ಬರೋದಕ್ಕೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿಕೊಂಡು ಆಲ್ ಆಪ್ಷನ್ ಅನ್ನೋದು ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಈ ಇನ್ಫಾರ್ಮೇಷನ್ನು ತುಂಬ ಯೂಸ್ಫುಲ್ ಆಗಿದೆ. ಇದನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಥ್ಯಾಂಕ್ ಯು. ಈಗ ವಿಡಿಯೋದೊಳಗೆ ಹೋಗೋಣ. ಪ್ಲೇ ಸ್ಟೋರ್ಗೆ ಹೋಗಬೇಕು. ಇದರಲ್ಲಿ ವೋಟರ್ ಹೆಲ್ಪ್ಲೈನ್ ಅಂತ ಟೈಪ್ ಮಾಡೋಣ. ಇದು ಆಲ್ರೆಡಿ ನಾನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಇವಾಗ ಓಪನ್ ಮಾಡೋಣ. ಇದರಲ್ಲಿ ವೋಟರ್ ರಿಜಿಸ್ಟ್ರೇಷನ್, ಇದರಲ್ಲಿ ಫಾರ್ಮ್ ನಂಬರ್ 6 ಅನ್ನೋದು ನ್ಯೂ ರಿಜಿಸ್ಟ್ರೇಷನ್ನು. ಫಾರ್ಮ್ ನಂಬರ್ 7 ಅನ್ನೋದು ಯಾವುದನ್ನು ನಿಮ್ಗೆ ಐ ಡಿ ಬೇಡ ಅಂದರೆ ಡಿಲೀಟ್ ಮಾಡ್ಬೋದು. ಫಾರ್ಮ್ ನಂಬರ್ 8 ಅನ್ನೋದು ನಿಮ್ಗೆ ಏನೋ ಕರೆಕ್ಷನ್ ಇದ್ದರೆ ಅದು ಮಾಡ್ಕೊಳ್ಳೋವಂಥದ್ದು. ಫಾರ್ಮ್ ನಂಬರ್ 6B ಅನ್ನೋದು ನೀವು ಹೊಸ ಆಧಾರ್ ಕಾರ್ಡ್ ನಂಬರ್ನ ಅಪ್ಡೇಟ್ ಮಾಡ್ಬೋದು. ಈಗ ನಾವು ಹೊಸ ವೋಟರ್ ಐ ಡಿನ ರಿಜಿಸ್ಟರ್ ಮಾಡ್ಕೊಳ್ಳೋಣ. ನಿಮ್ಗೆ ಇದು ಲಾಗಿನ್ ಕೇಳುತ್ತೆ. ಇವಾಗ ಇದರಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಪಾಸ್ವರ್ಡ್ ಎಂಟರ್ ಮಾಡ್ಕೊಳ್ಳಿ. ಪಾಸ್ವರ್ಡ್ ಹೇಗಿರಬೇಕಂದ್ರೆ ಒಂದು ಕ್ಯಾಪ್ಸ್ ಲಾಗು, ಬಿಗ್ ಲೆಟರು, ಮತ್ತು ಮಿಕ್ಕಿ ಸ್ಮಾಲ್ ಲೆಟರು, ಒಂದು ಸ್ಪೆಷಲ್ ಕ್ಯಾರೆಕ್ಟ್ರು, ಅಟ್ಟು, ಹ್ಯಾಶು, ಸ್ಪೆಷಲ್ ಕ್ಯಾರೆಕ್ಟ್ರ್ ಏನೋ ಒಂದು ಹಾಕ್ಕೊಳ್ಳಿ, ಮತ್ತು ಒಂದು ಡಿಜಿಟ್ಟು. ಟೋಟಲು ನಿಮಗೆ 8 ಅಥವಾ 8ಕ್ಕಿಂತ ಮೇಲಿರಬೇಕು. ಇದು ಕರೆಕ್ಟಾಗಿದ್ದರೆ ಇಲ್ಲಿ ಸೆಂಡ್ OTP ಕೊಡಿ. OTP ಸೆಂಡ್ ಆಯಿತು ಅಂದರೆ ಅದು ಪಾಸ್ವರ್ಡ್ ತೊಗೊಂಡಿದೆ ಅಂತ. OTP ಬಂದಿದೆ, ಅದನ್ನು ನಾನು ಕಾಪಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಈಗ ಲಾಗಿನ್ ನಾವು ಅಂತ ಬರುತ್ತೆ, ಲಾಗಿನ್ ನಾವು ಕೊಡೋಣ. ಈಗ ಮತ್ತೆ ವೋಟರ್ ರಿಜಿಸ್ಟ್ರೇಷನ್ಗೆ ಹೋಗೋಣ. ಇದರಲ್ಲಿ ಫಾರ್ಮ್ ನಂಬರ್ 6, ಇದರಲ್ಲಿ ಸ್ಟಾರ್ಟ್ಗೆ ಹೋಗೋಣ. ಇದರಲ್ಲಿ ನೆಕ್ಸ್ಟ್ ಆಪ್ಷನ್ಗೆ ಹೋಗೋಣ. ಇವಾಗ ಇದರಲ್ಲಿ ನಿಮಗೆ ಸ್ಟೇಟು ಇದೆಲ್ಲ ಬರುತ್ತೆ. ನಿಮ್ಗೆ ಯಾವ ಸ್ಟೇಟ್ ಇದೆಯೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಡಿಸ್ಟಿಕ್ ಎಲ್ಲ ಬರುತ್ತೆ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಯಾವ ಡಿಸ್ಟಿಕಲ್ಲಿ ಇದ್ದೀರಾ ಅಂತ ನಿಮ್ಮ ಜಿಲ್ಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ಅಂದರೆ ನೀವು ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ನೀವು ವೋಟ್ ಹಾಕ್ತಿದ್ದೀರಾ ಅಂತ ಅದನ್ನು ಹಾಕೋಬೇಕು. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಇರುತ್ತೆ, ಅದನ್ನು ಫಿಲ್ ಮಾಡ್ಕೊಳ್ಳಿ. ಆಮೇಲೆ ಸೆಲೆಕ್ಟ್ ಡಾಕ್ಯುಮೆಂಟ್ ಬರ್ತ್ ಅಂತ ಇದೆ. ನಿಮ್ಮ ಡಾಕ್ಯುಮೆಂಟ್ ಟೈಪ್ ಡೇಟ್ ಆಫ್ ಬರ್ತಿದ್ದು ಒಂದು ಪ್ರೂಫ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಅಟ್ಯಾಚ್ ಮಾಡಬೇಕು, ಫೋಟೋ ಒಂದು ಅಟ್ಯಾಚ್ ಮಾಡಬೇಕು. ನಿಮ್ಮ ಆಧಾರ್ ಕಾರ್ಡ್ ಏನಂತ ಸೆಲೆಕ್ಟ್ ಮಾಡ್ಕೊಂಡಿದ್ರು ಇದರಲ್ಲಿ, ಅದನ್ನು ನೀವು ಇದರಲ್ಲಿ ಒಂದು ಕಾಪಿನ ನೀವು ಇಲ್ಲಿ ಅಟ್ಯಾಚ್ ಮಾಡಬೇಕಾಗುತ್ತೆ. ನೀವು ಫೋಟೋ ಹಿಡ್ದಂದು ಮಾಡ್ಬೋದು, ಇಲ್ಲಾಂದರೆ ಮೊಬೈಲ್ ಇರೋದನ್ನು ನೀವು ಸೇವ್ ಮಾಡ್ಕೋಬೋದು. ಈಗ ನಾನು ಇದನ್ನೆಲ್ಲ ಫಿಲ್ ಮಾಡ್ತೀನಿ. ನಾನೆಲ್ಲ ಫಿಲ್ ಮಾಡಿದ್ದೀನಿ. ನೆಕ್ಸ್ಟ್ ಆಪ್ಷನ್ಗೆ ಹೋಗೋಣ. ಇದರಲ್ಲಿ ನಿಮ್ಮ ಫೋಟೋ ಅಪ್ಲೋಡ್ ಕೇಳುತ್ತೆ, ಇದರಲ್ಲಿ ಹೋಗಿ ಫೋಟೋ ಅಪ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಮೇಲ ಫೀಮೇಲ ಕೇಳುತ್ತೆ, ನಾನು ಫೀಮೇಲ್ ಅಂತ ಇವಾಗ ನಂದೇ ಎಂಟರ್ ಮಾಡ್ಕೋತೀನಿ. ನೆಕ್ಸ್ಟು ನೇಮು ಅಂತ ಎಂಟರ್ ಮಾಡ್ಕೋತೀನಿ. ಇದರಲ್ಲಿ ಇಂಗ್ಲೀಷಲ್ಲಿ ಬರುತ್ತೆ. ನೆಕ್ಸ್ಟು ರೀಜನಲ್ ಲ್ಯಾಂಗ್ವೇಜಲ್ಲಿ ನಮ್ಮ ಕನ್ನಡ ಲ್ಯಾಂಗ್ವೇಜಲ್ಲಿ ಬರುತ್ತೆ. ಸರ್ನೇಮ್ ಏನೋ ಇದ್ದರೆ ಕೊಡ್ಬೋದು. ನೆಕ್ಸ್ಟು ಆಧಾರ್ ಕಾರ್ಡ್ ಡೀಟೇಲ್ಸ್ನ ನಾವು ಎಂಟರ್ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ನಮ್ಮದು 16 ಡಿಜಿಟ್ ಆಧಾರ್ ಕಾರ್ಡ್ ನಂಬರು ಎಂಟರ್ ಮಾಡ್ಕೊಳ್ಳಿ. ನೆಕ್ಸ್ಟು ಮೊಬೈಲ್ ನಂಬರು, ನಿಮ್ಮ ಅಪ್ಲಿಕೆಂಟ್ ಯಾವ ನಂಬರ್ ಇದೆಯೋ ಅದು ಅಪ್ಡೇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ರಿಲೇಟಿವ್ದು ಏನು ಹಾಕೊಳ್ಳೋದು ರೆಫರೆನ್ಸ್ಗೆ ಹಾಕೋಬೋದು, ಇಲ್ಲಾಂದರೆ ಬಿಡಿ. ಇಲ್ಲಿ ಒಂದು ಮೇಲ್ ಐ ಡಿನ ಹಾಕ್ಕೊಳ್ಳಿ. ನೆಕ್ಸ್ಟ್ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಕೊಡಿ. ಆಧಾರ್ ಕಾರ್ಡ್ ನಂಬರ್ ಇಲ್ಲಿ ಕರೆಕ್ಟಾಗಿ ಹಾಕ್ಕೊಂಡಿಲ್ಲ ಅಂದರೆ ಈ ಥರ ಬರುತ್ತೆ. ನಾನು ಸುಮ್ಮನೆ ಎಕ್ಸಾಂಪಲ್ಗೆ ಒಂದು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಆಧಾರ್ ಕಾರ್ಡ್ ನಂಬರ್ ಕೊಟ್ಟಿದ್ದು ನಾವಿಲ್ಲಿ ನಮ್ಮ ಹಸ್ಬೆಂಡ್ ನೇಮ್ ಕೊಡಬೇಕು, ಇಲ್ಲ ಫಾದರ್ ನೇಮ್ ಅಂದರೂ ಕೊಡ್ಬೋದು, ಇಲ್ಲ ಮದರ್ ನೇಮ್ ಅಂದರೂ ಕೊಡ್ಬೋದು. ನಾನು ನನ್ನ ಹಸ್ಬೆಂಡ್ ನೇಮ್ ಕೊಡ್ತಾಯಿದ್ದೀನಿ. ಇದರ ನೇಮ್ ಆಫ್ ರಿಲೇಟಿವ್ ಅಂತ ಇದೆ, ಅದನ್ನು ಕೊಡಬೇಕು. ನೆಕ್ಸ್ಟ್ ಅದು ಕನ್ನಡ ಲ್ಯಾಂಗ್ವೇಜಲ್ಲೂ ಕೊಡಬೇಕು. ನೆಕ್ಸ್ಟ್ ಲಾಸ್ಟ್ ನೇಮ್ ಏನೋ ಇದೆ ಕೊಟ್ಬಿಟ್ಟು ನೆಕ್ಸ್ಟ್ ಅಂತ ಟೈಪ್ ಮಾಡ್ಕೋಬೇಕು. ನೆಕ್ಸ್ಟ್ ನಿಮ್ಗೆ ಇಲ್ಲಿ ಅಡ್ರೆಸ್ ಎಲ್ಲ ಬರುತ್ತೆ, ನಿಮ್ಮ ಹೌಸ್ ನಂಬರು 4 ಸ್ಟೆಪ್ ಇದು.
ಅಲ್ಲಿ ಹೌಸ್ ನಂಬರು, ಬಿಲ್ಡಿಂಗ್ ನೇಮು, ಸ್ಟ್ರೀಟು ಮತ್ತು ಸ್ಟ್ರೀಟ್ ನಂಬರು, ಟೌನ್ ವಿಲೇಜು ಇದೆಲ್ಲ ಬರುತ್ತೆ. ನಿಮ್ಮ ಪೋಸ್ಟ್ ಆಫೀಸ್ ನಂಬರು, ಇದು ಪಿನ್ ಕೋಡ್ ನಂಬರು, ಪೋಸ್ಟ್ ಆಫೀಸ್ ಅಡ್ರೆಸ್, ಇವಾಗ ಯಾವ್ದು ನಿಮ್ಮ ಪೋಸ್ಟ್ ಆಫೀಸ್ ಬರೋದು ಅದು. ನೆಕ್ಸ್ಟ್ ತಹಶೀಲ್ ಅಂದರೆ ನಿಮ್ಮ ತಾಲೂಕು ಯಾವುದು. ಎಲ್ಲ ರೀಜನಲ್ ಅಂತ ಇರೋದೆಲ್ಲ ರೀಜನಲ್ ಅಂತಿದ್ದಾರೆ, ಇದೆಲ್ಲ ಕನ್ನಡದಲ್ಲಿ ಟೈಪ್ ಮಾಡ್ಕೋಬೇಕು, ಇಲ್ಲ ತಮಿಳೊಳಗೆ ತಮಿಳು, ಹಿಂದಿ ಈ ಥರ ಲ್ಯಾಂಗ್ವೇಜಲ್ಲಿ ನಿಮ್ಮ ಲ್ಯಾಂಗ್ವೇಜಲ್ಲಿ ಟೈಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಬಂದು ಅಡ್ರೆಸ್ ಪ್ರೂಫ್ ಕೇಳುತ್ತೆ. ಅಡ್ರೆಸ್ ಪ್ರೂಫ್ನಲ್ಲಿ ಇಷ್ಟೊಂದು ಆಪ್ಷನ್ಗಳಿದೆ, ನೀವು ಇದರಲ್ಲಿ ಯಾವ ಸೆಲೆಕ್ಟ್ ಮಾಡ್ಕೋತೀರೋ ಅದನ್ನು ಇಲ್ಲಿ ಫೋಟೋ ಹಿಡಿದು ಅಪ್ಲೋಡ್ ಮಾಡಿ. ಇದರಲ್ಲಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮ್ಮ ಫ್ಯಾಮಿಲೀಸಲ್ಲಿ ಯಾರೆಲ್ಲ ಈ ಥರ ವೋಟರ್ ಐ ಡಿ ಕಾರ್ಡ್ ಇದ್ದರೆ ಅವ್ರ ಡೀಟೇಲ್ಸ್ ಬೇಕಾದ್ರೆ ನೀವು ಅಪ್ಲೋಡ್ ಮಾಡ್ಕೋಬೋದು. ಇದು ನಿಮ್ಗೆ ಆಪ್ಷನಲ್ಲು, ಬೇಡ ಅಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಕೋಬೋದು. ಇದೆಲ್ಲ ಟೈಪ್ ಮಾಡಿದ್ಮೇಲೆ ನೆಕ್ಸ್ಟ್ ಆಪ್ಷನ್ ಕೊಡಿ. ಇದನ್ನೆಲ್ಲ ಟೈಪ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಆಪ್ಷನ್ಗೆ ಹೋಗೋಣ. ಇಲ್ಲಾದಮೇಲೆ ಲಾಸ್ಟ್ ಸ್ಟೆಪ್ ನಿಮ್ಮದು. ಇದರಲ್ಲಿ ನೀವು ಮಾಡಿರೋದೆಲ್ಲ ಕರೆಕ್ಟಾಗಿದೆಯಾ ಅಂತ ಕೇಳುತ್ತೆ. ಫಸ್ಟು ಸ್ಟೇಟ್ ಕೇಳುತ್ತೆ, ದೆನ್ ಡಿಸ್ಟ್ರಿಕ್ಟ್ ನೇಮ್ ಕೇಳುತ್ತೆ, ನೆಕ್ಸ್ಟು ವಿಲೇಜ್ ಆರ್ ಟೌನ್ ಕೇಳುತ್ತೆ. ನೆಕ್ಸ್ಟು ಇವತ್ತು ನೀವು ಅಪ್ಲೈ ಮಾಡ್ತಿರೋ ಡೇಟ್ನ ಸೆಲೆಕ್ಟ್ ಮಾಡ್ಕೋಬೇಕು ಇದರಲ್ಲಿ. ಇದೆಲ್ಲ ಆದಮೇಲೆ ಅಪ್ಲಿಕೆಂಟ್ ನೇಮು, ದೆನ್ ಇಲ್ಲಿ ಯಾವ ಪ್ಲೇಸಿಂದ ನೀವು ಮಾಡ್ತೀರಾ, ಬೆಂಗಳೂರು, ಮಂಗಳೂರು, ಮೈಸೂರು ಆ ಥರ ಇರುತ್ತಲ್ವ, ಅದನ್ನು ಕೊಟ್ಬಿಟ್ಟು ಡನ್ ಅಂತ ಕೊಟ್ಟರೆ ನಿಮ್ಗೊಂದು ರೆಫರೆನ್ಸ್ ನಂಬರ್ ಬರುತ್ತೆ. ಅದು ನೀವು ಸೇವ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಮೊಬೈಲ್ಗೂ ಅದು ಮೆಸೇಜ್ ಬರುತ್ತೆ. ನೆಕ್ಸ್ಟು ಅದನ್ನು ನೀವು ಹೇಗೆ ಟ್ರ್ಯಾಕ್ ಮಾಡೋದಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ನೋಡಿ ಈಗೆಲ್ಲ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಡನ್ ಅಂತ ಕೊಡ್ತೀನಿ. ನಿಮ್ಮದು ಇನ್ಫಾರ್ಮೇಷನ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಫಾರ್ಮ್ ನಂಬರ್ 6 ಪ್ರಿವ್ಯೂ ನ್ಯೂ ವೋಟರ್ ರಿಜಿಸ್ಟ್ರೇಷನ್ ಅಂತ ಬರುತ್ತೆ. ನೇಮ್ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಕರೆಕ್ಟಾಗಿದೆಯಾ, ನಿಮ್ಮ ಡೇಟ್ ಆಫ್ ಬರ್ತ್ ಕರೆಕ್ಟಾಗಿದೆಯಾ, ಮೇಲ್ ಐ ಡಿ, ಮೊಬೈಲ್ ನಂಬರು, ಜೆಂಡರು, ಆಧಾರ್ ನಂಬರ್ ಕೇಳಿರುತ್ತೆ, ಮತ್ತು ನಿಮ್ಮ ಅಡ್ರೆಸ್ಸು ಎಲ್ಲ ಕರೆಕ್ಟಾಗಿದೆ ನೋಡ್ಕೊಳ್ಳಿ. ಎಲ್ಲ ಕರೆಕ್ಟಾಗಿದ್ದರೆ ಇಲ್ಲಿ ಕನ್ಫರ್ಮ್ ಅಂತ ಬರುತ್ತೆ, ಕನ್ಫರ್ಮ್ ಕೊಟ್ಟರೆ ಆಯಿತು. ನಿಮ್ಗೆ ಈ ಥರ ಒಂದು ಮೆಸೇಜ್ ಬರುತ್ತೆ, ಥ್ಯಾಂಕ್ ಯು ಅಂತ ಬಂದ್ಬಿಟ್ಟು ಒಂದು ರೆಫರೆನ್ಸ್ ನಂಬರ್ ಬರುತ್ತೆ. ಅದೇ ಕ್ಷಣ ನಿಮ್ಮ ಮೊಬೈಲ್ಗೂ ಮೆಸೇಜ್ ಬಂದುಬಿಡುತ್ತೆ. ಓಕೆ ಕೊಟ್ಕೊಳ್ಳಿ. ಅಷ್ಟೇ, ಇದರಲ್ಲಿ ಮುಗಿದಿದೆ. ಈ ಥರ ನೀವು ವೋಟರ್ ಐ ಡಿನ ಅಪ್ಲೈ ಮಾಡ್ಕೋಬೋದು.